ಬುಕ್ಕೆ ಡೈರೆಕ್ಟ್ ಹತ್ರ ಬರೋಣ ಮಾತಾ ಇವತ್ತು ಫೋಟೋಗೆ ಮೂಜಿ ಮುಖ್ಯ ಒಂದು ವರ್ಷ ಇದು ನಾಚ್ ಮಾಡಿ ತಗೊಳ್ಳಿ ನಮ್ಮ ಪ್ರೀತಿಗೆ ಖುಷಿ ಆಯ್ತು. ಎಲ್ಲ ಸೆಟ್ ಮಾಡು ಎಮ್ಮೆಲೆಗಳೆಲ್ಲ ಮುಂದೆ ನಮ್ಮ ಬಹುನಿರೀಕ್ಷಿತ ಕನಸು ಇವತ್ತು ನೆರವೇರುವಂಥ ಕಾಲಘಟ್ಟದಲ್ಲಿದ್ದೀವಿ. ನಮ್ಮ ರಾಷ್ಟ್ರೀಯ ಬಿಜೆಪಿಯ ಸಂಗನಾಥ ನಾಗೇಶ್ ಅವರು ನಮ್ಮ ತುಂಬ ಗೌರವದಿಂದ ಕಾಣುವಂಥ ಎತ್ತರದ ವ್ಯಕ್ತಿ ನಮ್ಮ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಬಂದಿರುವಂಥ ನಮಗೆಲ್ಲ ತುಂಬ ಖುಷಿ ಕೊಟ್ಟಿದೆ. ಅವರ ಬರುವಿಕೆಗಾಗಿ ನಾವು ಇಷ್ಟು ತಿಂಗಳು ಸಮಯ ಕಾದು ಇವತ್ತು ಅಧಿಕೃತವಾಗಿ ನಮ್ಮ ಕ್ರಿಯೇಟಿವ್ ಕೋಆಪರೇಟಿವ್ ಸೊಸೈಟಿಗೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ. ಅದಕ್ಕೆ ಬಂದಿರತಕ್ಕಂಥ ನಮ್ಮ ಮಾನ್ಯ ಇವತ್ತಿನ ಸಂತೋಷ್ ಅವರನ್ನು ನಾನು ಎಲ್ಲರ ಪರವಾಗಿ ಇವತ್ತು ಹಾರ್ದಿಕವಾಗಿ ನಮ್ಮೊಂದಿಗೆ ಡಾಕ್ಟರ್ ಜಿ ಶಂಕರ್ ಅವರು ಸಮಾಜ ಸೇವೆಯಲ್ಲಿ ತಂದೆ ಆದಂಥ ಚಾಪನ್ನು ನೀಡಿ ಸಮಾಜಮುಖಿಯಾಗಿ ಕೆಲಸ ಮಾಡ್ತಿರುವಂಥದ್ದು. ಅದೇ ಡಾಕ್ಟರ್ ಪ್ರಕಾಶ್ ಶೆಟ್ಟಿ ಅವರು ಇವತ್ತು ಎಲ್ಲ ಕಡೆ ಪ್ರಕಾಶ್ ಶೆಟ್ಟಿ ಅವರದ್ದು ಅದರ ಟ್ರಸ್ಟ್ನ ಮೂಲಕ ಹಲವಾರು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಇರೋದನ್ನು ಗಮನಿಸಿದ್ದೇವೆ. ಮತ್ತು ಪ್ರಮುಖರು ಅವರ ಮಟ್ಟಿಗಿದ್ದಾರೆ. ಅದೇ ನಮ್ಮ ಜಿಲ್ಲೆಯ ಎಲ್ಲ ಶಾಸಕರು ಇಶ್ಪಾಲ್ ಅವರು, ಕಿರಣ್ ಕುಮಾರ್ ಅವರು, ಕಿರಣ್ ಹುಡುಗಿ ಅವರು, ಸುರೇಶ್ ಶೆಟ್ಟಿ ಗುರ್ಮೆ ಅವರು, ಗಂಟಿಹೊಳಿ ಅವರು ಎಲ್ಲರೂ ಕೂಡ ಇವತ್ತು ಭರತ್ ಶೆಟ್ಟಿ ಬಂದಿದ್ದಾರೆ. ಎಲ್ಲರೂ ಕೂಡ ಅದೇ ರೀತಿ ನಮ್ಮ ಹಿಂದಿನ ರಾಜ್ಯಾಧ್ಯಕ್ಷರಾದ ನಮ್ಮ ಆತ್ಮೀಯರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಆಗಿದ್ದಾರೆ. ಅದೇ ರೀತಿ ಎಲ್ಲ ನಾವು ಕರೆದಂಥ ಎಲ್ಲ ಗಣ್ಯರು ಕೂಡ ಆದರ್ಶ ಹಾಸ್ಪಿಟಲ್ನ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಅವರು ಕೂತಿದ್ದಾರೆ. ಟೌನ್ ಕೋಆಪರೇಟಿವ್ ಬ್ಯಾಂಕಿನ ಜಯರು ಕೂಡ ನಮ್ಮೊಟ್ಟಿಗೆ ಮಾಡಿ ನಮ್ಮ ಧರ್ಮಪತ್ನಿಯವರು ಕೂಡ ಅವರು ಕೂಡ ನಮ್ಮ ನಿರ್ದೇಶಕರು ಕೂಡ ನಮ್ಮೊಟ್ಟಿಗೆ ಗೊತ್ತಿರ್ತಾರೆ. ಅವರ ಸಹಕಾರದಿಂದ ಇವತ್ತು ಉದ್ಘಾಟನೆ ರೇಖಾ ಶೆಟ್ಟಿ ಇಂದ್ರಾಳಿ ಅವರು ಗೊತ್ತಿರ್ತಾರೆ. ಅದೆಲ್ಲರ ಒಂದು ಉಪಸ್ಥಿತಿಯೊಂದಿಗೆ ಈ ಕಾರ್ಯಕ್ರಮಕ್ಕೆ ಮೆರುಗು ನೀಡುವಂಥ ಕಾರ್ಯಕ್ರಮ ಆಗಿದೆ. ಶಾಂತಾ ಇಲೆಕ್ಟ್ರಿಕ್ ಮಾಲಕರು ಕೂಡ ನಮ್ಮೊಟ್ಟಿಗೆ ಗೊತ್ತಿರ್ತಾರೆ. ಎಲ್ಲ ಗಣ್ಯರ ಸಮ್ಮುಖದಲ್ಲಿ ನಮ್ಮ ಕೃಷ್ಣಮೂರ್ತಿಯವರು ಕೂಡ ಕೋಆಪರೇಟಿವ್ನ ನಮ್ಮ ಶಂಭುಶೆಟ್ಟಿಯವರು ನಮ್ಮ ಹಿರಿಯ ಸಹಕಾರಿಗಳು, ಸಂಘದ ಅತ್ಯಂತ ಹಿರಿಯ ವ್ಯಕ್ತಿ. ಅದೇ ರೀತಿ ನಮ್ಮ ಸಹಕಾರ ರಂಗದ ಧುರೀಣರು ತಿಂಗಳ ವಿಕ್ರಮಾಜಿಯವರು, ನಮ್ಮ ಜಿಲ್ಲಾಧ್ಯಕ್ಷರಾದ ನವೀನ್ ಕುಮಾರ್ ಅವರು ಎಲ್ಲ ಸಮ್ಮುಖದಲ್ಲಿ ಇವತ್ತು ನಮ್ಮ ನೆಚ್ಚಿನ ಪಿ ಎಸ್ ಸಂತೋಷ್ ಅವರು ನಮ್ಮ ಈ ಒಂದು ಸೊಸೈಟಿಯನ್ನು ಅಧಿಕೃತವಾಗಿ ಉದ್ಘಾಟನೆ ಮಾಡಬೇಕೆಂತೇಳಿ ನಾನು ಅವರನ್ನು ಭಕ್ತಿಪೂರ್ವಕವಾಗಿ ವಿನಂತಿ ನಡೆಸಬೇಕಂತ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಕಿದಿಯೂರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇದರ ಔಪಚಾರಿಕ ಉದ್ಘಾಟನೆ ಇವತ್ತು ಆಗ್ತಾ ಇದೆ. ಆಫೀಸಿನ ಕಾರ್ಯಾಚರಣೆ ಎಲ್ಲ ಆರಂಭ ಆಗಿದೆ. ಆದರೆ ಇವತ್ತು ಔಪಚಾರಿಕವಾಗಿ ಸನ್ಮಾನ್ಯ ಡಾಕ್ಟರ್ ಜಿ ಶಂಕರ್ ಅವರ, ಮಾನ್ಯ ಪ್ರಕಾಶ್ ಶೆಟ್ಟರ, ಹಾಗೆ ಉಳಿದ ಎಲ್ಲ ಹಿರಿಯರ ಮತ್ತು ಹಿತೈಷಿಗಳ ಸಮಕ್ಷಮದಲ್ಲಿ ಮತ್ತು ಅವರ ಕುಟುಂಬದ ಸದಸ್ಯರು ಮತ್ತು ಸ್ನೇಹಿತರ ಸಮಕ್ಷಮದಲ್ಲಿ ಇವತ್ತು ಕಿದಿಯೂರ್ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಇವತ್ತು ಔಪಚಾರಿಕವಾಗಿ ಉದ್ಘಾಟನೆ ಆಗ್ತಾ ಇದೆ. ಸಹಕಾರಿ ಜಿಲ್ಲೆಗಳಿವು. ಉಡುಪಿ ಮತ್ತು ದಕ್ಷಿಣ ಕನ್ನಡದಲ್ಲಿ ಸಹಕಾರಿ ಚಳುವಳಿ ಏನಿದೆ, ಇದಕ್ಕೊಂದು ಒಳ್ಳೆಯದಾಗಿರ್ತಕ್ಕಂಥ ಬುನಾದಿ ಇದೆ ಮತ್ತು ಸಫಲವಾಗಿರ್ತಕ್ಕಂಥ ಪ್ರಯೋಗ ಇದು. ಕೇವಲ ಬ್ಯಾಂಕಿಗೆ ಮಾತ್ರ ಅಲ್ಲ, ಸಹಕಾರಿ ಕ್ಷೇತ್ರಕ್ಕೂ ಕೂಡ ನಮ್ಮೆರಡು ಜಿಲ್ಲೆಗಳು ಉಳಿದ ಅನೇಕ ಜಿಲ್ಲೆಗಳಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಪ್ರಾಫಿಟ್ ಅನ್ನೋದು ಕನಸಾಗಿರ್ಬೇಕಾದ್ರೆ ಈ ಎರಡೂ ಜಿಲ್ಲೆಗಳಲ್ಲಿ ನೂರಾರು ಕೋಆಪರೇಟಿವ್ ಸೊಸೈಟಿಗಳು ನನಗೆ ವೈಯಕ್ತಿಕವಾಗಿ ಪರಿಚಯ ಇದೆ.
ಅವರು ಡೆಪಾಸಿಟರ್ಗಳು, ಅವರು ಪ್ರಮೋಟರ್ಗಳು ಮತ್ತು ಡೆಪಾಸಿಟರ್ಗಳ ಹಿತವನ್ನು ಕಾಪಾಡಿಕೊಂಡಿದ್ದಾರೆ. ಹಾಗೆ ಅವರಿಂದ ಯಾರು ಸೇವೆಗೆ ಒಳಗಾಗ್ತಾರೆ ಅವರ ಹಿತವನ್ನು ಕೂಡ ಕಾಪಾಡಿಕೊಂಡು ಯಶಸ್ವಿಯಾಗಿ ಮುನ್ನಡೀತಾ ಇರತಕ್ಕಂಥ ಸಂಸ್ಥೆಗಳ ಇತಿಹಾಸವೇ ಕಳೆದ 100 ವರ್ಷಗಳಲ್ಲಿ ಈ 2 ಜಿಲ್ಲೆಗಳಿಗಿದೆ. ಕೆಲವು ಸೊಸೈಟಿಗಳು 70-80 ವರ್ಷದ ಹಿನ್ನೆಲೆಯ ಸೊಸೈಟಿಗಳು ಕೂಡ ಇದಾವೆ. ಈಗ ಅದಕ್ಕೆ ಒಂದು ಹೊಸ ಪುಷ್ಪವಾಗಿ, ಒಂದು ಹೊಸ ಕುಡಿಯಾಗಿ ಕಿದಿಯೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿ ಪದಾರ್ಪಣೆ ಮಾಡಿದೆ ಅಂತಾರೆ. ಉಳಿದ ಅನೇಕ ಕ್ಷೇತ್ರಗಳಲ್ಲಿ ಉದಯ್ ಕುಮಾರ್ ಶೆಟ್ಟರು, ಅವರ ಶ್ರೀಮತಿಯವರು ಮತ್ತು ಅವ್ರ ಜೊತೆಗಿರ್ತಕ್ಕಂಥ ಸಹ ನಿರ್ದೇಶಕರ ಸಾಮರ್ಥ್ಯವನ್ನ ಉಳಿದ ಅನೇಕ ಕ್ಷೇತ್ರಗಳಲ್ಲಿ ನೋಡಿದೀವಿ ನಾವು. ಆ ಎಲ್ಲ ಕ್ಷೇತ್ರಗಳ ಅವರ ಯಶಸ್ಸಿನ ಜೊತೆಗೆ ಆ ಕಾರಣಕ್ಕೆ ಈ ಕ್ಷೇತ್ರದಲ್ಲೂ ಅವ್ರಿಗೆ ಸಫಲತೆ ಸಿಗುತ್ತೆ. ನಾನು ಆಗಲೇ ಹೇಳಿದಾಗ ಇದಕ್ಕೆ 3 ಕೊಂಡಿಗಳು: ಒಂದು ಪ್ರಮೋಟರ್ಗಳು, 2ನೇ ಡೆಪಾಸಿಟರ್ಗಳು, 3ನೇದು ಇದರಿಂದ ಉಪಕೃತರಾಗ್ತಕ್ಕಂಥ ವ್ಯಕ್ತಿಗಳು. ಈ 3 ಜನರಲ್ಲಿ ಸಮಾನವಾಗಿರ್ತಕ್ಕಂಥ ಕೆಲವು ಸಂಗತಿ ಇದ್ದಾಗ ಸೊಸೈಟಿಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಇತಿಹಾಸ ನಿರ್ಮಾಣ ಆಗುತ್ತೆ. ಇದು ಕೂಡ ಅದೇ ಥರ ಆಗಲಿ. ಪ್ರಕಾಶ್ ಶೆಟ್ಟರು, ಶಂಕರ್ ಅವರು, ನಳಿನ್ ಕುಮಾರ್, ಅವಿಭಜಿತ ಜಿಲ್ಲೆಯ ಅನೇಕ ಶಾಸಕರು, ಅನೇಕ ಹಿರಿಯರು ಬಂದಿದ್ದಾರೆ. ನಿಮ್ಮೆಲ್ಲರ ಶುಭ ಕಾಂಕ್ಷೆಗಳು ಅವ್ರ ಜೊತೆಗಿರಲಿ, ಶುಭ ಹಾರೈಕೆಗಳು ಅವ್ರ ಜೊತೆಗಿರಲಿ. ಇದು ಇನ್ನಷ್ಟು ಬ್ರಾಂಚ್ ಔಟ್ ಆಗಲಿ, ಟಿಸಿಲ್ ಹೊಡಿಲಿ, ದೊಡ್ಡದಾಗಿ ಬೆಳೀಲಿ ಅಂತ ಹಾರೈಸ್ತಾ ಔಪಚಾರಿಕವಾಗಿ ಸೊಸೈಟಿಯ ಉದ್ಘಾಟನೆಯಲ್ಲಿ ಪರ್ಸನಲ್ ಲೋನ್, ಮಾರ್ಟ್ಗೇಜ್ ಲೋನ್, ಸೆಕ್ಯೂರ್ಡ್ ಲೋನ್, ವೆಹಿಕಲ್ ಲೋನ್, ಹೋಮ್ ಲೋನ್, ಗೋಲ್ಡ್ ಲೋನ್, ಗುರು ನಮೋ ಎನ್ನುತ್ತ ಭಾರತವೇಶ್ವರನ ಪರಿಸುತ್ತ ನಮಿಸಿ ಪ್ರಕಾಶ್ ಶೆಟ್ಟಿಯವರು ಕೂಡ ನಮ್ಮ ಪ್ರೀತಿಯ ಕರೆಗೆ ಹೋಗ್ಕೊಟ್ಟವನ್ನು ಬಂದಿದ್ದಾರೆ. ಅವರನ್ನು ನಾನು ನಮ್ಮ ಸಂಸ್ಥೆ ಪರವಾಗಿ, ನಿಮ್ಮ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಲವಾರು ಬ್ಯಾಂಕ್ಗಳನ್ನು ಉಡುಪಿ ಜಿಲ್ಲೆಯೇ ಆರಂಭವಾದಂಥ ಇತಿಹಾಸ ಇದೆ. ಅದು ಸಿಂಡಿಕೇಟ್ ಬ್ಯಾಂಕ್ ಇರ್ಬೋದು, ನಮ್ಮದೇ ಆದಂಥ ಕರ್ನಾಟಕ ಬ್ಯಾಂಕ್ ಇರ್ಬೋದು, ಕಾರ್ಪೊರೇಷನ್ ಬ್ಯಾಂಕ್, ಇದೆಲ್ಲ ಹುಟ್ಟು ಅವಿಭಜಿತ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿರುವಂಥದ್ದು. ಸಹಕಾರಿ ಕ್ಷೇತ್ರಗಳಲ್ಲೂ ಕೂಡ ಒಂದು ದೊಡ್ಡ ಹೆಸರನ್ನು ಉಡುಪಿ ಜಿಲ್ಲೆ ಗಳಿಸಿದ್ದು ಕೂಡ ನಿಮಗೆಲ್ಲ ತುಂಬ ಸಹಕಾರಿ ಕ್ಷೇತ್ರ ಕೆಲಸ ಮಾಡಿದ್ರು ತಾವೆಲ್ಲ ಇಲ್ಲಿ ಇದ್ದೀರಿ. ಕೆಲವು ಸೊಸೈಟಿಗಳಂತೂ 100 ಜನರಿಗೆ ಕೆಲಸ ಕೊಡುವಂಥ ಮಟ್ಟಕ್ಕೆ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಕೆಲಸ ಮಟ್ಟಕ್ಕೆ ಇವತ್ತು ಬೆಳೆದದ್ದು ಕೂಡ ನಾವು ಗಮನಿಸಿದ್ದೀವಿ. ಈ ರೀತಿ ನಾವೆಲ್ಲ ರಾಜಕೀಯ ಕ್ಷೇತ್ರದಲ್ಲಿ, ಸಾಮಾಜಿಕ ಕ್ಷೇತ್ರದಲ್ಲಿ ಕೆಲಸ ಮಾಡುವಾಗ ಒಂದು ಮೋಡೆಲ್ ಈ ಥರ ಮಾಡಬೇಕು ಅನ್ನೋ ಒಂದು ಮೋಡೆಲ್ ಇರುತ್ತೆ.
ಅದು ಇವತ್ತು ಉಡುಪಿ ಜಿಲ್ಲೆಯಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ನಮಗೆ ಕೊಟ್ಟಿದೆ. ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಒಂದು ಕನಸನ್ನು ಕಾಣ್ತೀವಿ, ನಾವು ಇವರಾಗ ಆಗಬೇಕು, ಈ ಥರ ಕೆಲಸ ಮಾಡಬೇಕು ಅನ್ನೋದೊಂದು ಪ್ರತಿಯೊಬ್ಬರಿಗೂ ಕೂಡ ಕನಸಿದೆ. ಅದಕ್ಕೊಂದು ಮಾಡೆಲ್ ಇರ್ತಾರೆ. ನಾನು ನನ್ನ ರಾಜಕೀಯ ಕ್ಷೇತ್ರದಲ್ಲಿ ನಮ್ಮ ಟ್ರಸ್ಟ್ ಅಂತ ಒಂದು ಆರಂಭ ಮಾಡಿದೆ. ಒಂದಿವಸ ಪತ್ರಿಕೆಗಳಲ್ಲಿ ಜೀವನ್ ಜ್ಯೋತಿ ಜೀವನ್ ಸುರಕ್ಷಾ ಅಂತ ಪತ್ರಿಕೆಯಲ್ಲಿ ಓದಿದಾಗ ನಮ್ಗೆ ಅನಿಸ್ತಾ ಇತ್ತು, ಪಾಪದವ ಒಂದಷ್ಟು ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿಕೊಂಡಾಗ ಕೆಲವು ಕಡೆಯಲ್ಲಿ ತೀರಿ ಹೋದಾಗಲೂ ಕೂಡ ಅದು ನಮಗೆ ಪೇಟೆಯ ಮಧ್ಯದಲ್ಲಿವರೆಗೆ ಅದು ಅಷ್ಟು ಗಮನಕ್ಕೆ ತರಲಿಕ್ಕಿಲ್ಲ. ತೀರಾ ಹಳ್ಳಿಯಲ್ಲಿ ಒಮ್ಮೆ ನೋಡಿದಾಗ ಗೊತ್ತಾಗುತ್ತೆ. ಮರಣದ ಸಂದರ್ಭದಲ್ಲೂ ಕೂಡ ಆ ಕಾರ್ಯಕ್ಕೆ ಮಾಡಲಿಕ್ಕೆ ಕೂಡ ಹಣ ಇರುವುದಿಲ್ಲ. ಆಗ ಈ ಒಂದು ಪಾಲಿಸಿ, ಅದು 12 ರೂಪಾಯಿ ಪಾಲಿಸಿ ವರ್ಷ ಯಾರು ಕಟ್ತಾ ಇಲ್ಲ. ಮತ್ತೊಂದು 18 ವರ್ಷದಿಂದ 50 ವರ್ಷ ಎನಿ ಕಾಸ್ಟ್ ಆಫ್ ಡೆತ್ ಆದರೆ ಆ ಕುಟುಂಬಕ್ಕೆ ಸಿಗುವಂಥದ್ದು ನಾವು ಹೇಳ್ತೀವಿ. ದಾದಾಣ ತಿಳಿಯಗಂಜ ಒಬ್ಬ ದುಡಿಯುವ ಯಜಮಾನ ತೀರಿಕೊಂಡ್ರೆ ತಿಳಿಯಗಂಜ ಮತ್ತೊಂದು ಜೀವನಿಗೆ ಅಂತೇಳಿ ನಮಗೆ ದೊಡ್ಡ ಸಣ್ಣದಿರ್ಬೋದು 2 ಲಕ್ಷ ರೂಪಾಯಿ. ಅಲ್ಲಿಂದ ಪ್ರೇರಣೆಗೊಂಡು ನಾನು ಅದನ್ನು ಟ್ರಸ್ಟನ್ನು ಒಂದು ಆರಂಭ ಮಾಡಿ ಸುಮಾರು 30,000 ಜನರಿಗೆ 200 ರೂಪಾಯಿ ಹಾಗೆ 200 ರೂಪಾಯಿ ಡೆಪಾಸಿಟ್ ಮಾಡಿ ಅದಕ್ಕೆ 12 ರೂಪಾಯಿ ಇಂಟ್ರೆಸ್ಟನ್ನು ಕಟ್ಟುವಂಥದ್ದು. ತೀರಿಕೊಂಡಾಗ ಆ ಫ್ಯಾಮಿಲಿಗೆ 2 ಲಕ್ಷ ರೂಪಾಯಿ ಸಿಗುತ್ತೆ. ಯಾವುದು ಕೂಡ ನಮ್ಮ ಶಾಶ್ವತರಲ್ಲ. ಆಗ ಯಾರು ಮಾಡಿದ್ದಾರೆ ಒಂದು 10-20 ಜನರಿಗೆ ಸಿಕ್ಕಿದಾಗ ನಮ್ಗೆ ಆ ಧನ್ಯತಾ, ಆ ಹೊತ್ತಿಗೆ ಒಂದು 2 ಲಕ್ಷ ರೂಪಾಯಿ ಸಿಕ್ಕಿತ್ತಲ್ಲ, ದುಡಿಯುವ ಕೈ ಕೂಡ ಕಾಣದಾದಾಗ ಆ ಮನೆಗೆ ಆಸರೆಯಾಗಿ ಆ 2 ಲಕ್ಷ ಸಿಕ್ಕಿತ್ತಲ್ಲ, ಒಂದು ತೃಪ್ತಿ ಇರುತ್ತೆ. ಹಾಗೆ ಆ ಟ್ರಸ್ಟನ್ನು ಆರಂಭ ಮಾಡಿದಾಗ ಕೂಡ ನಮ್ಮ ಬಿ ಎಲ್ ಸಂತೋಷಿಯವರು ಕಿರಿಯೂರು ಹೋಟೆಲ್ ಶೇಷಯ್ಯ ಸಭಾಭವನದಲ್ಲಿ ಆ ಟ್ರಸ್ಟನ್ನು ಕೂಡ ಉದ್ಘಾಟನೆ ಮಾಡಿದವರು ಮಾನ್ಯ ಬಿ ಎಲ್ ಸಂತೋಷಿಯವರು. ನಮಗೊಂದು ಶಕ್ತಿ ಮತ್ತು ಪ್ರೇರಣೆ. ನಾನೆಲ್ಲ ಸಮಾಜದಲ್ಲಿ ನಾವು ಆಗಲೇ ಉಲ್ಲೇಖ ಮಾಡಿದ್ದೇವೆ, ಒಂದು ಮಾಡೆಲ್ ಯಾವ ಥರ ಇರಬೇಕು, ಒಂದು ಸಾಮಾಜಿಕ ಜೀವನದಲ್ಲಿ, ಒಂದು ರಾಜಕೀಯ ಜೀವನದಲ್ಲಿ ಒಂದು ಮಾಡೆಲ್ ನಾವು ತೋರ್ತೀವಿ. ಈಗ ಆ ಸಂಖ್ಯೆಗಳು ಕಡಿಮೆ ಆಗಿದೆ. ನಾವು ಯೋಚಿಸ್ತೀವಿ ನಮ್ಗೆ ಯಾರು ಮಾಡೆಲ್. ಹಾಗೆ ನಾವು ಬಿ ಎಲ್ ಸಂತೋಷಿಯವರನ್ನು ಸೂತ್ರವಾಗಿ ಅವರ ಪ್ರಚಾರಕರು, ಇವತ್ತು ಅತ್ಯಂತ ಎತ್ತರದ ಸ್ಥಾನದಲ್ಲಿ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತರಾಗಿ ಇವತ್ತು ನಮಗೆ ಪ್ರತಿಯೊಂದು ಹಂತದಲ್ಲೂ ಕೂಡ ಮಾರ್ಗದರ್ಶನ ಮಾಡ್ತಾ ಇವತ್ತು ಸಂತೋಷಿಯವರು ಅದರಿಂದ ನಾವು ತೀರ್ಮಾನ ಮಾಡಿದ್ದೇವೆ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲೂ ಕೂಡ ಸಮಾಜಮುಖಿಯಾಗಿ ಕೆಲಸ ಮಾಡುವಾಗ ಸಂತೋಷಿಯವರೇ ಉದ್ಘಾಟನೆ ಮಾಡಬೇಕು ಅನ್ನೋದು ನನ್ನ ಅಪೇಕ್ಷೆ ಇತ್ತು. ಅದಕ್ಕೆ ನಾನು ಅದನ್ನು 6 ತಿಂಗಳಿಂದ ಅವರ ಸಮಯಕ್ಕೆ ಕಾಯ್ತಾ ಇದ್ದೇನೆ. 6 ತಿಂಗಳಿಂದ ಅವರು ಸಾಧಾರಣವಾಗಿ ಒಪ್ಕೊಳ್ಳೋದಿಲ್ಲ ಇಂಥ ಕಾರ್ಯಕ್ರಮಗಳಿಗೆ. ಬಿಸಿ ಶೆಡ್ಯೂಲ್ ನಾನು ನೀವೇ ಬಂದು ಉದ್ಘಾಟನೆ ಮಾಡಬೇಕು ಅಂತ ಹೇಳಿದಾಗ ಅವ್ರ ಸಮಯ ಇಲ್ಲ. ಅದಕ್ಕೆ ನಾನು ಈ ಯೋಚನೆಯನ್ನು 6 ತಿಂಗಳಾಗಲಿ 8 ತಿಂಗಳಾಗಲಿ ಅವರ ಕೈಯಿಂದಲೇ ಉದ್ಘಾಟನೆ ಮಾಡಬೇಕು ಅನ್ನುವಂಥದ್ದು ನನ್ನ ಸಂಕಲ್ಪ ಆಗಿತ್ತು. ಅದರಿಂದ ಇವತ್ತು ನಮ್ಮ ಕನಸು ಸಾಕಾರಗೊಂಡಂಥ ಕ್ಷಣ ಅಂತ ನಾನು ಭಾವಿಸ್ತೀನಿ. ಒಬ್ಬ ಕಾರ್ಯಕರ್ತನಾಗಿ ಮತ್ತೊಬ್ಬ ಕಾರ್ಯಕರ್ತರನ್ನು ಯಾವ ದೇಶದಲ್ಲಿ ಕೆಲಸ ಮಾಡುವ ಕನಸು ಸಾಕಾರಗೊಂಡಂಥ ಕ್ಷಣ ಅಂತ ನಾನು ಭಾವಿಸ್ತೀನಿ. ಒಬ್ಬ ಕಾರ್ಯಕರ್ತನಾಗಿ ಮತ್ತೊಬ್ಬ ಕಾರ್ಯಕರ್ತರನ್ನು ಯಾವ ರೀತಿ ಒಂದು ಪ್ರೇರಕ ಶಕ್ತಿಯಾಗಿ ಇವತ್ತು ಒಂದು ರಾಜಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡುವಂತಹ ಬಿ ಎಲ್ ಸಂತೋಷಿಯವರು ನಮ್ಮ ಪ್ರೀತಿಯ ಕರೆಗೆ ಹೋಗ್ಕೊಟ್ಟು ಇವತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಕಿದಿಯೂರು ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಅದರಿಂದ ಅವರು ಎಲ್ಲಿ ಯಾವತ್ತು ನಮಗೆ ಆಶೀರ್ವಾದ ಮಾಡಿದ್ದಾರ ಆ ಎಲ್ಲ ನಮ್ಮ ಸಂಸ್ಥೆಗಳು ಯಶಸ್ಸಲ್ಲಿ ನಮಗೆ ಇವತ್ತು ನಮ್ಮ ಟ್ರಸ್ಟ್ ಕೂಡ ನನ್ನ ಸಂಪಾದನೆಯ ಒಂದು ಭಾಗವನ್ನು ನಾನು ದೊಡ್ಡ ಹೇಳಿಕ್ಕಿಲ್ಲ, ಒಂದಷ್ಟು ವಿದ್ಯಾರ್ಥಿಗಳಿಗೆ, ಒಂದಷ್ಟು ಹಾಸ್ಪಿಟಲಲ್ಲಿ ಇದ್ದಂಥ ಯಾರಿಗೆ ಸಹಾಯ ಮಾಡೋ ಸಂಸ್ಥೆ ನನ್ನ ಇತಿಮಿತಿಯೊಳಗೆ ನಾನು ಮಾಡಿದ್ದೆ. ಕೊರೋನಾ ಸಂದರ್ಭದಲ್ಲೂ ಕೂಡ ದೊಡ್ಡ ರೀತಿಯಲ್ಲಿ ನಮ್ಮ ಸಂಸ್ಥೆ ಟ್ರಸ್ಟ್ ಕೆಲಸ ಮಾಡಿತ್ತು. ಆಗಲೂ ಕೂಡ ಅವರು ನಮ್ಮನ್ನು ಬೆನ್ನು ತಟ್ಟಿ ಪ್ರೋತ್ಸಾಹ ಮಾಡಿದರು. ನೀನು ಬೇರೆ ಬೇರೆ ಇದರ ಹೋಗ್ತಾ ವೈಯಕ್ತಿಕವಾಗಿ ಯಾರು ಅಶಕ್ತರು ಅವರನ್ನು ಗುರುತಿಸಿ ಕೂಡ ನಿಮ್ಮ ಟ್ರಸ್ಟಿಂದ ಸಹಾಯ ಮಾಡಬೇಕು ಅನ್ನೋದನ್ನು ಅವರನ್ನು ನಾನು ಫೋನ್ ಮಾಡಿ ಕರೆ ಮಾಡಿದಾಗ ನನಗೆ ತುಂಬ ಖುಷಿಯಾಯಿತು. ನಮ್ಮ ಒಂದು ಕೆಲಸವನ್ನು ಅವರು ಗೌರವಿಸ್ತಾರೆ ಅಂತೆಲ್ಲ ಒಂದು ಗುರುತಿಸಿದ್ದಾರ ಅಂತ ಗುರುತಿಸಿದಾಗ ನಮಗೆ ನಾವು ದೊಡ್ಡ ಜನ ಆಗೋಲ್ಲ, ಇನ್ನೊಂದು ಎಷ್ಟು ಪ್ರೇರಣೆ ಸಿಗ್ತದೆ, ಇನ್ನಷ್ಟು ಒಳ್ಳೆಯ ಕೆಲಸ ಮಾಡಲಿಕ್ಕೆ ನಮಗೆ ಪ್ರೇರಣೆ ಸಿಗುತ್ತೆ. ಅದೃಷ್ಟಿಯಿಂದ ನಮ್ಮ ಈ ಒಂದು ಸಹಕಾರಿ ಕ್ಷೇತ್ರದಲ್ಲೂ ಕೂಡ ನಾವು ಹೊಸ ಹೆಜ್ಜೆಯನ್ನು
ಇಟ್ಟಿದ್ದೀವಿ. ಇದು ಕೇವಲ ನಾವು ಹಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಆರಂಭ ಮಾಡಿದ ಸಂಸ್ಥೆ ಅಲ್ಲ. ಕೇವಲ ಹಣಗಳಿಗೆ ನಮ್ಮ ಪ್ರಮುಖ ಉದ್ದೇಶ ಅಲ್ಲ. ಒಂದಷ್ಟು ಜನರಿಗೆ ಉದ್ಯೋಗವನ್ನು ಕೊಡಬೇಕು. ಆ ದೃಷ್ಟಿಯಿಂದ ವಿದ್ಯಾರ್ಥಿಗಳಿಗೆ, ಅಶಕ್ತರಿಗೆ ನಮ್ಮ ಟ್ರಸ್ಟಿನ ಲಾಭಾಂಶದಲ್ಲಿ ಒಂದು ಪಾಲನ್ನು ನಾವು ಸಮಾಜ ಸೇವೆಗೆ ಮೀಸಲಿಡಬೇಕು ಅನ್ನೋ ಸಂಕಲ್ಪದೊಂದಿಗೆ ನಮ್ಮ ಈ ಒಂದು ಸಂಸ್ಥೆಯನ್ನು ಆರಂಭ ಮಾಡಿದ್ದೀವಿ. ಆ ಒಂದು ಆರಂಭಕ್ಕೆ ಒಂದು ಒಳ್ಳೆಯ ಪ್ರೇರಣೆಯಾಗಿ ಸಂತೋಷವಾಗಿರುವಂಥ ತುಂಬ ಸಂತೋಷ ಕೊಟ್ಟಿದೆ. ನಾನು ಸಂಸ್ಥೆಯ ಪರವಾಗಿ ಕಿದಿಯೂರು ಕ್ರೆಡಿಟ್ ಕೋಆಪರೇಟಿವ್ ಸಂಸ್ಥೆಯ ಪರವಾಗಿ ನಮ್ಮೆಲ್ಲರ ಪ್ರೇರಣಾ ಶಕ್ತಿಯಾದಂತಹ ರಾಷ್ಟ್ರೀಯ BJPಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳು ಆದಂತಹ ಇವತ್ತಿನ ನಮ್ಮ ಕಾರ್ಯಕ್ರಮದ ಉದ್ಘಾಟನೆಯಾದಂತಹ ಮಾನ್ಯ BL ಸಂತೋಷಿ ಅವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಗೌರವಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರು ಒಬ್ಬ ಕಷ್ಟದ ವ್ಯಕ್ತಿ. ಕಷ್ಟದಿಂದ ಎಷ್ಟು ಎತ್ತರಕ್ಕೆ ಬೆಳಿಬಹುದು ಅನ್ನೋದಕ್ಕೆ ಅವರು ಇನ್ನೊಂದು ಹೆಸರು. ನಾವು ಕೆಲಸದಲ್ಲಿ ಕಷ್ಟ ಬಂದಾಗ, ಮೇಲೆ ಬಂದಾಗ, ಆರ್ಥಿಕವಾಗಿ ಗಟ್ಟಿಯಾದಾಗ ಹಿಂದಿನೆಲ್ಲ ಮರ್ತು ಬಿಡ್ತೀವಿ ನಾವು. ಆದರೆ ಡಾಕ್ಟರ್ ಜಿ ಶಂಕರ್ ಅವರು ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತೇಳಿ ತನ್ನ ಬದುಕು ಯಾವ ರೀತಿಯಲ್ಲಿ ನಾನು ಕಷ್ಟದ ಜೀವನಗಳನ್ನು ಎದುರಿಸಿದ್ದೇನೆ, ಅದನ್ನು ನನ್ನ ಸಂಪಾದನೆಯಲ್ಲಿ ಆ ಕಷ್ಟಗಳಲ್ಲಿ ಇರುವಂಥ ವ್ಯಕ್ತಿಗಳಿಗೆ ನಾನು ಸಹಾಯ ಮಾಡಬೇಕು, ಅವರ ಕಣ್ಣೆರಿಸುವ ಕೆಲಸಗಳನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಹಲವಾರು ರಕ್ತದಾನ ಶಿಬಿರದಿಂದ ಹಿಡಿದು ಹಲವಾರು ಕಾರ್ಯಕ್ರಮಗಳನ್ನು ಅದನ್ನು ಯೋಜನೆಯನ್ನು ಮಾಡ್ತಾ ಬರುವಂಥದ್ದು ನಮಗೆಲ್ಲೂ ಕೂಡ ಸಂತೋಷದ ಸಂಗತಿ. ಅದರೊಟ್ಟಿಗೆ ಒಂದು ಸಂಘಟನೆಯನ್ನು ಒಟ್ಟಾಗಿ ನಾವು ತೆಗೆದುಕೊಂಡಾಗ ಸಮಾಜದಲ್ಲಿ ಇನ್ನಷ್ಟು ಬಲಿಷ್ಠರಾಗ್ತೇವೆ ಎನ್ನುವ ದೃಷ್ಟಿಯಿಂದ ಮುಚ್ಚಿನ ಮಹಾಲಕ್ಷ್ಮಿ ದೇವಸ್ಥಾನ ಸಂದರ್ಭದಲ್ಲಿ 2 ಜಿಲ್ಲೆಗಳೆಲ್ಲ ಎಲ್ಲರನ್ನೂ ಒಟ್ಟು ಮಾಡಿಕೊಂಡು ಇವತ್ತು ಮಾಡಿದಂಥ ಅದ್ಭುತ ಕಾರ್ಯ ನಮ್ಮ ಕಣ್ಣೆದುರೇ ನೋಡ್ತದೆ. ಅದರಿಂದ ಇವತ್ತು ಯಾರಿಗಾದರೂ ಇಂಥ ಕಾರ್ಯಕ್ರಮಗಳಿಗೆ ಅವರನ್ನು ಕರೆದು ನಾವೊಂದಷ್ಟು ಮಾತಾಡಿಸಿದಾಗ ನಾವು ಅವರಾಗಿ ಆಗ್ಬೋದು, ಅವರಿಗಿಂತ ಎತ್ತರಕ್ಕೆ ಬೆಳಿಬೇಕು. ಕಾರ್ಯ ಬಗ್ಗೆ ಒಂದಷ್ಟು ಸಂಗತಿಗಳನ್ನು ಜನತೆ ತಿಳಿಸಿದಾಗ ಅವರಲ್ಲೂ ಕೂಡ ಒಂದಷ್ಟು ಇನ್ನಷ್ಟು ಕೆಲಸ ಮಾಡೋ ಶಕ್ತಿ ಬರುತ್ತೆ. ಅದರಿಂದ ನಮ್ಮ ಪ್ರೀತಿಯ ಕರೆಗೆ ತುಂಬ ಗೌರವದಿಂದ ಡಾಕ್ಟರ್ ಜಿ ಶಂಕರ್ ಅವರು ಪ್ರತಿಯೊಂದು ಹಂತದಲ್ಲೂ ಕೂಡ ನಮ್ಮ ಟ್ರಸ್ಟ್ ಮಾಡಿದಾಗ ಕೂಡ ಈ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಪ್ರೋತ್ಸಾಹ ಮಾಡಿದಂಥ ವ್ಯಕ್ತಿ. ಅದರಿಂದ ನಾನು ತುಂಬ ಆದರಣೀಯರು. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಮ್ಮ ಈ ಕಿದಿಯೂರು ನಮ್ಮ ಸೊಸೈಟಿ ಕಾರ್ಯಕ್ರಮಕ್ಕೆ ಅವರನ್ನು ಗೌರವಪೂರ್ವಕವಾಗಿ ನಮ್ಮ ಸಂಸ್ಥೆಯ ವತಿಯಿಂದ, ನಿಮ್ಮೆಲ್ಲರ ವತಿಯಿಂದ ಸ್ವಾಗತವನ್ನು ಕೋರ್ತೇನೆ. ಅದೇ ರೀತಿ ಮತ್ತೊಂದು ಮೇರು ವ್ಯಕ್ತಿತ್ವದ ವ್ಯಕ್ತಿ ನಮ್ಮ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿಯವರು. ಪ್ರಕಾಶ್ ಶೆಟ್ಟಿಯವರು ಹಾಗೆ ಜಿ ಶಂಕರ್ ನಮ್ಮ ಊರಿನವರೇ. ಪ್ರಕಾಶ್ ಶೆಟ್ಟಿಯವರು ಕೂಡ ಯಾವುದೇ ಸಂದರ್ಭದಲ್ಲಿ ಅವರು ದೊಡ್ಡಸ್ತಿಗೆ ಮಾತಾಡೋದು ನಾನು ಒಂದು ಸರಿ ನೋಡಿಲ್ಲ. ಅವರು ಯಾವತ್ತೂ ಕೂಡ ಹಿಂದಿನ ಸಂಗತಿಗಳನ್ನೇ ಯಾವಾಗಲೂ ನೆನಪು ಮಾಡ್ತಾ ಇರ್ತಾರೆ. ಯಾವ ರೀತಿ ಬದುಕಲ್ಲಿ ಹೆಜ್ಜೆಯಾಗಿ ಮೇಲೆ ಬಂದಾಗ ನಾವು ಎಷ್ಟು ಎತ್ತರವನ್ನು ಏರ್ಬೋದು ಅನ್ನೋದಕ್ಕೆ ಡಾಕ್ಟರ್ ಕೆ ಪ್ರಕಾಶ್ ಶೆಟ್ಟಿ ಅವರು ಇವತ್ತು ಸಾಕ್ಷಿ. ಅವರ ನಡೆನುಡಿಗಳಿರ್ಬೋದು ಎಲ್ಲದರಲ್ಲೂ ಕೂಡ ನಾವು ನೋಡ್ತಾ ಇರ್ತೀವಿ. ಪ್ರತಿ ವರ್ಷವೂ ಕೂಡ ಇವತ್ತು ಅವರ ಗೋಲ್ಡ್ ಪಿಚ್ಚಲ್ಲಿ ಒಂದಷ್ಟು ದೊಡ್ಡ ಮೊತ್ತದ ಕೋಟ್ಯಾಂತರ ರೂಪಾಯಿಗಳ ಇದನ್ನು ಸಮಾಜದಲ್ಲಿ ಅಶಕ್ತರು